ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ನಿನ್ನೆ ಕೆಲವರು ಲೇಡಿ ಇವರು ಕಾಂಗ್ರೆಸ್ MLCಗಳು ಹೋಗಿ ನಮ್ಮ ಆಫೀಸ್ಗೆ ಹೋಗಿ ಸೆಕ್ರೆಟರಿ ದಬಾಣಿಕೆ ಮಾಡಿ ನಿನ್ನೆ ಮತ್ತು ಅವರು ಮೊನ್ನೆ ಅದನ್ನು ಇದನ್ನು ಮಾಡಿ ನೀವು ಅವ್ರಿಗೆ ಬೆಳಗಿನ ಸಂಜೆ ಟೈಮ್ ಆಗಿ 5:30 ಬೆಳಗಿನ ಟೈಮ್ ಆಗ್ತದೆ ಹಾಕಿಸ್ಕೊಂಡು ಬಂದಾರ. ರಜೆ ಇದನ್ನು ಕೊಡು ಸಹಿ ಮಾಡೋದು ನಂದೇನು ಯಾರು ತಕರಲ್ಲ. ನಾನು ಅವ್ರಿಗೆ ನಮ್ಮ ಮೇಲೆ ಅವಿಶ್ವಾಸ ಮಂಡನೆ ಮಾಡಿದಾಗ ಸಹಿ ಮಾಡ್ಯಾರ ಇವರು. ಅದರಿಂದ ಸಹಿ ಮಾಡೋದು ಅವ್ರು ಧರ್ಮ ಮಾಡಬೇಕು, ಯಾರಾದರೂ ಮಾಡ್ತಾರೆ. ನಮ್ಮದೇನು ಯಾರ ಮೇಲೂ ಅಲಿಗೇಷನ್ ಮಾಡೇ ಇಲ್ಲಲ್ಲ. ಯಾರ ಮೇಲೆ ಇವತ್ತಿನವರೆಗೂ ನಾನು ಸಹಿ ಮಾಡ್ಯಾರ ಅಲಿಗೇಷನ್ ಮಾಡಿ ಆವಾಗ ಮಾಡಿದ್ದು ಸಿಚುವೇಶನ್ ತಕ್ಕಂಗೆ ಪಾರ್ಟಿ ಡಿಸಿಷನ್ ಪ್ರಕಾರ ಸಹಿ ಮಾಡಿದ್ದು ನಿಜ ಮಾಡೀನಿ, ತಪ್ಪೇನಿದೆ ಅದರಲ್ಲಿ. ಸರ್, ಈಗ ನೀವು ಯಾವ ಹಂಗನೇ ಇಲ್ಲ ರಾಜ್ಯ ಸರ್ಕಾರದ ನಡೆಯ ಬಗ್ಗೆ, ಮುಖ್ಯಮಂತ್ರಿ ನಡೆಯ ಬಗ್ಗೆ ಏನು ಅನ್ಸುತ್ತೆ? ಈಗ ನಾನಾಗಲೇ ಈಗ ಗವರ್ನರ್ ಕಡೆ ಹೋಗಿದ್ದು, ಗವರ್ನರ್ ನಮಗಿನ್ನೂ ಏನು ಇಂಟಿಮೇಷನ್ ಕೊಟ್ಟಿಲ್ಲ. ನಿಮ್ಮನ್ನು ರಿಲೀವ್ ಮಾಡಿ ಅಥವಾ ನಿಮ್ಮನ್ನು ಎಕ್ಸೆಪ್ಟ್ ಮಾಡಿ ಏನು ಕೊಟ್ಟಿಲ್ಲ. ಯಾವಾಗ ಅವ್ರು ಪ್ರೋಟಮ್ ಚೇರ್ಮನ್ ನೇಮಿಸ್ಯಾರ ಅಂದರೆ ಆಟೋಮೆಟಿಕ್ಲಿ ನಾನು ಎಕ್ಸೆಪ್ಟ್ ಮಾಡಿದಂಗೆ ನನ್ನ ತಿಳುವಳಿಕೆ. ಅದಕ್ಕೆ ಅವರು ರಾಜ್ಯ ಸರ್ಕಾರದವರು ಈ ಥರ ಏನು ಇದನ್ನು ಮಾಡಿದರು, ನನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಅಂಥ ಕೆಲಸ ನಾನು ಮಾಡಿಲ್ಲ, ಯಾವುದೋ ತಪ್ಪುಗಳನ್ನು ಮಾಡಿಲ್ಲ. ಬಟ್ ಬೇಸರ ಆಗ್ತದೆ. ಇಲ್ಲಿವರೆಗೆ 46 ವರ್ಷ ಆ ಸದನದಲ್ಲಿ ಇದ್ದುಕೊಂಡು ಎಲ್ಲ ಇದನ್ನು ನಾನು ಅಡ್ಡಾಡಿ ಮಾಡಿ ಮತ್ತು ಅನಿವಾರ್ಯವಾಗಿ ಪರಿಸ್ಥಿತಿ ಒತ್ತಡಕ್ಕೆ ನಾನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನು ಕನ್ಫ್ರಂಟೇಷನ್ ಬ್ಯಾಡ್ ಅನ್ನೋದಕ್ಕೆ ನಾನು ಕೊಡ್ತೀನಿ. ಇಲ್ಲ, ನಾನು ಸದನದಲ್ಲಿ ಬಂದಾಗ ಚರ್ಚೆ ಆಗಿ ಎಲ್ಲ ನಡೀಬೋದಾಗಿತ್ತು. ಅದು ಯಾಕೆ ಬೇಡ ವರ್ಣರಾಡಿ, ಅವ್ರಿಗೆ ಮನಸ್ಸಿಗೆ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಥವಾ ಸದಭಿಪ್ರಾಯ ಇಲ್ಲ ಅನ್ನೋದಕ್ಕೆ ನಾನು ನಾವೊಬ್ಬರು ಮೆಂಬರ್ ಆಗಿ ಕೂತ್ನಿರ್ತೀನಿ. ಈಗ ಯಾಕಂದ್ರೆ ಪುಟ್ಟಣ್ಣನ ಅವರು ಹಂಗಾಮಿ ಸಭಾಪತಿ ನೇಮಿಸ್ಯಾರ, ನಾ ಏನು ಮಾಡೋಕ್ಕೆ ಬರೋಂಗಿಲ್ಲ ಅಂದ್ರೆ ಅದರ ಅರ್ಥ ನನ್ನ ಎಕ್ಸೆಪ್ಟ್ ಮಾಡ್ಯಾರಂತ, ರಾಜೀನಾಮೆ ಎಕ್ಸೆಪ್ಟ್ ಮಾಡ್ಯಾರಂತ ಅರ್ಥ. ಇಂಡೈರೆಕ್ಟ್ಲಿ ನಾನು ಹೋಗಿ ಒಬ್ಬ ಸಾಮಾನ್ಯ ಮೆಂಬರಾಗಿ ಸದನದಲ್ಲಿ ಕುಂತು ಪಾರ್ಟಿಸಿಪೇಟ್ ಮಾಡ್ತೀನಿ, ನಾನು ಡ್ಯೂಟಿ ಮಾಡ್ತೀನಿ. ಸದನಕ್ಕೆ ಹೋಗ್ತೀರಿ ಸರ್? ಹೋಗ್ತೀನಿ. ಯಾಕೆ ಸದನಕ್ಕೆ ಹೋಗಿ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಆಫ್ ದಿ ಮೆಂಬರ್. ನನಗೂ ಆರಿಸಿ ಕಳಿಸ್ಯಾರ, ಹೋಗಿ ಕೇಳ್ತೀವಿ. ಅದಕ್ಕೆ ನಾವೇನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಅಲ್ಲ, ಅವ್ರಿಗೆ ಬಿಟ್ಟು ನಾ ಏನು ಹೇಳಂಗಿಲ್ಲ. 10 ಸರಿ ಚೀಫ್ ಮಿನಿಸ್ಟರ್ ಹೇಳ್ಯಾರೇನಂದ್ರೆ ಪಕ್ಷಾತೀತವಾಗಿ ಕೆಲಸ ಮಾಡೋ ವ್ಯಕ್ತಿ ಯಾರಂದ್ರೆ ಅವರು ನನಗೆ ಹೇಳ್ಯಾರ. ಅವರು ಪಕ್ಷಾತೀತವಾಗಿ ಕೆಲಸ ಮಾಡೋಕ್ಕೆ ನಾನು ಒಂದು ದಿವಸ ಅದನ್ನು ಅನಿವಾರ್ಯ ಬಂತು. ಈ ಸೆಷನ್ ಮುಗಿಮಠ ನಾನು ನಡಿಬೇಕು ಅನ್ನೋದು ನನ್ನ ತಲೆಯಾಗಿತ್ತು. ಅವತ್ತು ಅವರು ಏನಂದ್ರು, ನಾನು ಅವ್ರಿಗೆ ಫೋನ್ ಮಾಡಿದೆ, 1 ನಿಮಿಷ ನಮ್ಮ ಮನೆಗೆ ಬಂದು ಹೋಗ್ರಿ, ನಿಮ್ಮ ಕೂಡ ಮಾತಾಡ್ತೀವಿ, ಒಂದು ಕಪ್ ಕಾಫಿ ಕುಡ್ದು ಹೋಗ್ರಿ ಲಾಸ್ಟ್ ಅಂತ ಅಂದೆ ನಾನು. ಇಲ್ಲ, ಭಾಳ ಬೀಜಿ ಅದನ್ನು ಭಾಳ ಮಂದಿ ಇದ್ದಾರೆ, ಆಗೋದಿಲ್ಲ ಅಂದರು. ಸರಿ ಬಿಟ್ಟೆ. ಆಮೇಲೆ 10 ನಿಮಿಷ ಮೇಲೆ ಅವರು ಸೆಕ್ರೆಟರಿ ಫೋನ್ ಬಂತು, ಅರ್ಜೆಂಟ್ ಇದ್ರೆ ಒಂದು 5 ನಿಮಿಷ ನೀವೇ ಬಂದು ಹೋಗ್ರಿ ಅಂತಾರೆ. ಅವ್ರ ಮನೆಗೆ ಹೋದಿದ್ದು ನಿಜ, ಹೋಗಬಾರ್ದಾಗಿತ್ತು, ಹೋದಿದ್ದೆ. ಹೋಗಿ ಅವ್ರಿಗೆ ಹೇಳಿದೆ, ಅದೇ ಮಾತನ್ನು ಹೇಳಿದೆ. ಹೇಳಿದ ನಂತರ ಅವರು ಅದಕ್ಕೆಲ್ಲ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡಿದ್ದೆ, ಆ ತೀರ್ಮಾನದಂತೆ ನಾವು ನಡೀತೀವಿ ಅಂತ ಓಕೆ ಅಂತ ಹೇಳಿ ಬಂದೆ. ನಾನು ಮತ್ತೇನಿಲ್ಲ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.